8 ತಿಂಗಳು ಕಂಪ್ಲೀಟ್ ಆಗಿರೋ ನಮ್ಮ ಪಾಪುಗೆ ಇನ್ಮೇಲೆ ಸ್ವಲ್ಪ ಸರಿ ತಿನ್ನಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಸರಿ ಹಿಟ್ಟನ್ನು ನಾನು ನಮ್ಮಮ್ಮ ಸೇರಿಕೊಂಡು ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಯಾವ್ಯಾವ ಐಟಮ್ ತೊಗೊಂಡಿದ್ದೀವಿ, ಎಷ್ಟೆಷ್ಟು ತೊಗೊಂಡಿದ್ದೀವಿ ಅಂತ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ ಹೇಳ್ತೀನಿ. ಇಲ್ಲಿ ನಾನು 1 kg ರೇಷನ್ ಅಕ್ಕಿನ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಮತ್ತು 2 kg ರಾಗಿ ಇದನ್ನು ಕೂಡ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. 1 kg ಕೆಂಪಕ್ಕಿ ತೊಗೊಂಡಿದ್ದೀನಿ. ನವಣೆ ಅಕ್ಕಿ 1/4 kg 250 ಗ್ರಾಮ್ ತೊಗೊಂಡಿದ್ದೀನಿ. ಜೊತೆಗೆ ಹೆಸರು ಕಾಳು 250 ಗ್ರಾಮ್ ತೊಗೊಂಡಿದ್ದೀನಿ. ಇದರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಓಂಕಾಳು, ಒಂದು 20 ಪೀಸು ಕಾಳು ಮೆಣಸು, 1 ಜಾಕಾಯಿ. ಇದೆಲ್ಲ ಹಾಕೋದ್ರಿಂದ ಮಗುಗೆ ಹೊಟ್ಟೆ ನೋವು ಬರಲ್ಲ, ಹಾಗೆ ಜೀರ್ಣ ಚೆನ್ನಾಗಾಗುತ್ತೆ. ಬನ್ನಿ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀನಿ. ಇವಾಗ ನಾವು ತೊಗೊಂಡಿರೋ ಪದಾರ್ಥಗಳೆಲ್ಲ ಸ್ವಲ್ಪ ಹುರ್ಕೋಬೇಕು. ಇಲ್ಲಿ ನಾನು ನವಣೆ ಅಕ್ಕಿ ಹಾಗೂ ಹೆಸರು ಕಾಳು ಒಂದೊಂದು ಬಾಣಲಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಕಡಿಮೆ ಊರಿನಲ್ಲಿ ಘಮ ಬರೋವರೆಗೂ ಹುರ್ಕೊಳ್ತೀನಿ. ಇದೆಲ್ಲ ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆ ಮೇಲೆ ತಣ್ಣಗಾಗೋದಕ್ಕೆ ಹಾಕ್ಕೊಳ್ತೀನಿ. ನೆಕ್ಸ್ಟು ರಾಗಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕೆಂಪಕ್ಕಿ, ಇದು ಕೂಡ 5 ನಿಮಿಷ ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು. ಇದನ್ನು ಕೂಡ ಬಟ್ಟೆ ಮೇಲೆ ತಣ್ಣಗಾಗೋದಕ್ಕೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ರೇಷನ್ ಅಕ್ಕಿ, ಇದು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಘಮ ಬರೋವರೆಗೂ ಹುರ್ಕೋತೀನಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲೇ ಮಾಡಿ. ಜಾಸ್ತಿ ಉರಿ ಮಾಡಿಬಿಡಿ, ಸೀದೋಗುತ್ತೆ. ಪಾಪು ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ ನೋಡಿ. ಅವಳು ನೆಕ್ಸ್ಟು ಬೇಗ ಕಲಿತಾಳೆ ಅಡುಗೆ ಎಲ್ಲ ಅವಳಿಗೋಸ್ಕರನೇ ಮಾಡ್ತಿರೋದು. ಅಕ್ಕಿನೂ ಸ್ವಲ್ಪ ಬಿಸಿ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಹಾಕ್ಕೊಳ್ತೀನಿ. ಕೊನೆಯದಾಗಿ ನಾನಿಲ್ಲಿ ಜೀರಿಗೆ, ಓಂಕಾಳು, ಜಾಕಾಯಿ ಹಾಗೂ ಕಾಳು ಮೆಣಸು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಇದೇನು ಜಾಸ್ತಿ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ ಇದೆಲ್ಲ ಹುರಿದಿದ್ದಾಗಿದೆ. ಇವಾಗ ಇದೆಲ್ಲ ನೀಟಾಗಿ 1-2 ಅವರ್ ತಣ್ಣಗಾಗಬೇಕು. ಇದನ್ನು ತಣ್ಣಗಾದ್ಮೇಲೆ ನಾನು ಮಿಲ್ ಮಾಡಿಸ್ತೀನಿ. ಮಿಷಿನ್ಗೆ ಹಾಕಿಸಿ ಪೌಡರ್ ಮಾಡಿದ್ರೆ ನಮ್ಮ ಸರಿ ಹಿಟ್ಟು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ಮಾಡಿರೋ ಸರಿ ಹಿಟ್ಟಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದ್ರ ಜೊತೆಗೆ ಇನ್ನೂ ಏನಾದರೂ ಪದಾರ್ಥ ಹಾಕಬೇಕಾಗಿತ್ತು, ಇಲ್ಲ ಈ ಪದಾರ್ಥ ಹಾಕಬಾರ್ದು ಅಂದರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೋಮು ಕಿಚನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.